ಇದ್ರು. ಲೋಹಿಯಾ ಅವರವರು ಚಳವಳಿಗೂ ಬಂದು ಚಳವಳಿಯಲ್ಲಿ ಭಾಗವಹಿಸಿದ್ರು. ಚಳವಳಿಯಲ್ಲಿ 51ನೇ ಇಸ್ವಿಯಲ್ಲಿ ಕಾಗೋಡ್ನಲ್ಲಿ. ಆವಾಗ ಒಂದೇ ಹೇಳಿದ್ರು, ನೀನು ಯಾವಾಗಲೂ ಹೋರಾಟದಲ್ಲಿ ಇರಬೇಕು ಮತ್ತು ಯಾವಾಗಲೂ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೋಬೇಕು ಅಂತ. ಕಾಗೋಡು ಚಳವಳಿ ಅಂತ ಬಹಳ ಕೇಳಿದ್ದೀವಿ. ಕಾಗೋಡು ಚಳವಳಿಯ ಮುಖ್ಯ ಅರ್ಥ ಏನು ಅಂದ್ರೆ, ನಮ್ಮೂರಿನಲ್ಲಿ ದೊಡ್ಡ ಜಮೀನ್ದಾರರಿದ್ರು. ಅವರು ಬಹಳ ಹಿಂಸೆ ಕೊಡೋರು. ಅದನ್ನ ನಮಗೆ ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಜ್ಞಾನ ಪ್ರಾರಂಭ. ಯಾಕಂದ್ರೆ ಆ ಕಾಲದಲ್ಲಿ ಆಗಿದ್ವಿ ನಾವು. ಇನ್ನೂ ನಮ್ಮೂರಿಗೆ ಚಳವಳಿ ಬಂದಿರಲಿಲ್ಲ. ಆದಾಗ್ಲೂ ಕೂಡ ನಮಗೇನು ಶೋಷಣೆ ಮಾಡ್ತಾ ಇದ್ರು ಅದರ ವಿರುದ್ಧವಾದಂಥ ಹೋರಾಟದ ಒಂದು ಮನೋಭಾವ ನಮ್ಮಲ್ಲಿ ಬೆಳೆಯೋದಕ್ಕೆ ಕಾರಣ ಆಯಿತು. ಅಷ್ಟರಲ್ಲಿ ಗೋಪಾಲ್ಗೌಡರು ಅಂತವರು ನಮ್ಮ ಊರಿಗೆ ಬಂದು, ಇಲ್ಲ, ನಿಮ್ಮನ್ನ ಬೆಂಬಲಿಸ್ತೀವಿ, ನೀವು ಈ ಹೋರಾಟ, ಈ ಚಳವಳಿಯನ್ನ, ಈ ಹೋರಾಟದ ಸಂಸ್ಕೃತಿಯನ್ನ ಬೆಳೆಸ್ಕೋಬೇಕು ಅಂತ ಹೇಳಿ ನಮಗೆ ಮಾರ್ಗದರ್ಶನ ಮಾಡಿದರು. ಹಾಗಾಗಿ ನಿರಂತರವಾಗಿ ಅದನ್ನು ನಾವು ಬೆಳೆಸ್ಕೊಂಡಿದ್ವಿ. ಅಷ್ಟೇ ಅಲ್ಲ, ಅದರಿಂದ ನಾನು 72ನೇ ಇಸ್ವಿಯಲ್ಲಿ ಶಾಸನ ಸಭೆಗೆ ಹೋದೆ. ನಾನು ಅಲ್ಲಿವರೆಗೂ ನಾನು ಶಾಸನ ಸಭೆಗೆ ಹೋದಾಗ ಗೇಣಿ ರೈತರಿಗೆ ಭೂಮಿಯ ಹಕ್ಕನ್ನು ಕೊಡುವಂತ ಶಾಸನ ಮಾಡುವಂತ ಕಾಲದಲ್ಲಿ ಬಹಳ ಹೋರಾಟ ಮಾಡಿದೆ. ಶಾಸನ ಸಭೆಯಲ್ಲಿ ದೇವರಾಜ ಅರಸರು ಅವಾಗ ಮುಖ್ಯಮಂತ್ರಿ ಆಗಿದ್ರು. ಅದಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟು ಸಂಧಿ ಮಾಡಿದ್ರು. ಅದ್ರ ಮಾಡಿ ಆ ಒಂದು ಕಾಲದಲ್ಲಿ ಗೇಣಿ ರೈತರಿಗೆ ಸಂಬಂಧಪಟ್ಟಂತ ಕಾನೂನನ್ನು ಜಾರಿಗೆ ತಂದಿವಿ. ಅದ್ರ ಮುಖೇನವಾಗಿ ಗೇಣಿ ರೈತರಿಗೆ ತಪ್ಪದೆ ಭೂಮಿಯ ಹಕ್ಕನ್ನು ಕೊಡುವಂತ ಕೆಲಸವೂ ಕೂಡ ಆಯಿತು ನಮಗೆ. ಅದರಿಂದ ನಾನು ಪ್ರೇರೇಪಿತನಾಗಿ ರಾಜಕಾರಣ ಅಂತ ಹೇಳಿದ್ರೆ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟು ಹೋರಾಟ ಮಾಡ್ತಕ್ಕಂಥದ್ದು ಅನ್ನೋ ಒಂದು ಇಚ್ಛಾಶಕ್ತಿಯನ್ನು ನಾನು ಬೆಳೆಸ್ಕೊಂಡವನು. ಬಗರ್ ಹುಕುಂ ಹೋರಾಟ ಮತ್ತೆ ಗೇಣಿ ಹೋರಾಟದ ವ್ಯತ್ಯಾಸ ಏನು? ಬಗರ್ ಹುಕುಂ ಅಂದ್ರೆ ಗೇಣಿ ರೈತರು, ಇಲ್ಲಿ ರೈತರು ಈ ಸರ್ಕಾರದ ಜಮೀನು ಇಲ್ಲದೆ ಇರ್ತಕ್ಕಂಥವರು ಅಥವಾ ಕಡಿಮೆ ಜಮೀನು ಇದ್ದಂಥವರು, ಅವರಿಗೆ ಬದುಕೋದಕ್ಕೆ ಜಮೀನೇ ಬಹಳ ಅವಶ್ಯಕತೆ ಬೇಕಾಗಿತ್ತು. ಅವರಿಗೆ ಭೂಮಿಯನ್ನ ಮಂಜೂರು ಮಾಡಿಕೊಡುವಂತ ಕೆಲಸದಲ್ಲಿ ನಾವು ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಂಡು ಅದನ್ನ ಕಾರ್ಯರೂಪಕ್ಕೂ ಕೂಡ ತಂದಿವಿ. ಒಂದು ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಗರ್ ಹುಕುಂ ಹಕ್ಕುಪತ್ರ ನೀಡಿದ್ದು ನೀವೇ. ಆ ಹಕ್ಕುಪತ್ರ ಸಾಗರ ತಾಲೂಕಿನ ಆನಂದಪುರ ಹೋಬಳಿಯ ಎಡೇಳಿ ಗ್ರಾಮ ಪಂಚಾಯತಿಯಲ್ಲಿ ಕೊಟ್ಟಿದ್ದೀರಿ. ಅದಕ್ಕೆ ನಾನು ಅಭಿನಂದಿಸ್ತಾ ಇದ್ದೀನಿ ನಿಮಗೆ ಈ ಸಂದರ್ಭದಲ್ಲಿ. ಆ ಒಂದು ನೆನಪು ಯಾವ ತರ ನೀವು ಮಾಡಕ್ಕೆ ಇಷ್ಟಪಡ್ತೀರಿ? ಈಗ ನಮ್ಮ ಹೋರಾಟದ ನೆನಪುಗಳು ಅನೇಕ ಸರಿ ಈಗ ವಯಸ್ಸಿನ